ಹೇಳ್ತೀವಿ. ಪರಶುರಾಮನ್ನ ಬಹಳಷ್ಟು ಆರಾಧ್ಯವನ್ನ ಈ ಭಾಗದ ಜನ ನಾವು ಸಮೇತ ಮಾಡ್ತೀವಿ. ನಮಗೂ ಕೂಡ ಅದ್ರಲ್ಲಿ ರಾಜಕಾರಣ ಮಾಡೋದಿಲ್ಲ. ಮೊದಲನೇದಾಗಿ ಸುನಿಲ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅವರು ಪರಶುರಾಮನ್ನ ಮೂರ್ತಿ ಫೈಬರ್ದು ಮಾಡಿ ಕಂಚಿನ ಮೂರ್ತಿ ಅಂತ ಹೇಳಿ ಅವರು ರಾಜಕಾರಣ ಮಾಡಿದ್ರು. ಅದರ ಉಪಯೋಗವನ್ನ ಜನರ ದಿಕ್ಕನ್ನ ತಪ್ಪಿಸುವಂತ ಒಂದು ಭಾಷಣವನ್ನ ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿದ್ದು, ರಾಜಕಾರಣ ಮಾಡಿದ್ದು ಸುನಿಲ್ ಕುಮಾರ್ ಅವರು. ಕಾಂಗ್ರೆಸ್ನವ್ರಿಗೆ ರಾಜಕಾರಣ, ಅದು ದೇವರ ವಿಚಾರದಲ್ಲಿ ರಾಜಕಾರಣ ಮಾಡುವಂತ ದರ್ದಿಲ್ಲ. ನಾವು ಖಂಡಿತವಾಗ್ಲೂ ಆ ಒಂದು ಮೂರ್ತಿಯನ್ನ ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ. ನೀವು ಜಿಲ್ಲೆ ಬಂದ 2 ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಸರ್ಕಾರ ಇಲ್ಲಿ ತನಕ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ. ಇದು ಪರಶುರಾಮ್ ಪಾರ್ಕ್ ಮತ್ತೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅಷ್ಟು ದಾಳಾಗಿ ಕಾಣುವಂತ ಭ್ರಷ್ಟಾಚಾರ ಆರೋಪನ ನೀವು ಬಗೆಹರಿಸಲಿಕ್ಕೆ ಯಾವುದೇ ಆಸಕ್ತಿ ತೋರ್ತಾ ಇಲ್ಲ. ಯಾಕೆ? ತಮಗೆ ಗೊತ್ತು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗಾಗ್ಲೇ ತಮ್ಗೆ ಹೇಳಿದ್ದೀನಿ, ನಾನು ಪದೇ ಪದೇನು ಕೂಡ ಹೇಳ್ತಾ ಇದ್ದೀನಿ. ಇದು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಈಗಾಗಲೇ CIDಗೆ ಕೇಸನ್ನು ಒಪ್ಪಿಸಾಗಿದೆ. ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೀತಾ ಇದೆ. ಅದ್ರ ಮೇಲೆ ಸ್ಟೇಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸ್ಟೇ ಇರುವಂತ ಸಂದರ್ಭದಲ್ಲಿ, ಕೋರ್ಟ್ ನಲ್ಲಿ ಸ್ಟೇ ಇರುವಂತ ಸಂದರ್ಭದಲ್ಲಿ ನಾನೇನು ಹೇಳಲಿಕ್ಕೆ ಆಗುತ್ತೆ. ಬಟ್ ವಿಚಾರ ತಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಂಡೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.